ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲೂ ಕೂಡ ತುಳಸಿ ಗಿಡವನ್ನು ಹೇಗೆ ಬೆಳೆಸಬಹುದು ಅಂತ ತೋರಿಸ್ತೀನಿ. ನಾನು ಕೂಡ ಬೇಸಿಗೆಯಲ್ಲಿ ತುಳಸಿ ಗಿಡವನ್ನು ಹಾಕಿದ್ದೀನಿ. ಅಂದರೆ ಇದು ಫೆಬ್ರವರಿ ತಿಂಗಳಲ್ಲಿ ಬೆಳೆಸಿರೋದು. ಓಕೆನಾ. ಫೆಬ್ರವರಿ ಅಂದರೆ ಆವಾಗ ತುಂಬ ಬಿಸಿಲೇ ಇರುತ್ತೆ, ಆದರೂ ಕೂಡ ನಾವು ಗಿಡವನ್ನು ಚೆನ್ನಾಗಿ ಬೆಳೆಸ್ಬೋದು. ಓಕೆನಾ. ನಾನು ತೋರಿಸ್ತೀನಿ ನೋಡಿ. ಒಂದಿಷ್ಟು ತುಳಸಿ ಗಿಡ ಇಟ್ಕೊಂಡಿದ್ದೀನಿ. ಇದ್ರದ್ದು ಬೇರು ಕರೆಕ್ಟಾಗಿ ಬಂದಿರಬೇಕು. ಅಂದರೆ ಇದು ಬೇರೆ ಕಡೆ ಇದ್ದಿರೋದು, ಅಂದರೆ ಬೇರೆ ಕಡೆಯಿಂದ ತಂದಿರೋದು. ಬೇರು ಸರಿಯಾಗಿ ಇರಬೇಕು. ಬೇರಿದ್ರೇ ಅದು ಬದುಕತ್ತೆ, ಇಲ್ಲ ಅಂದರೆ ಬೇರಿಲ್ಲ ಅಂದರೆ ಬದುಕಲ್ಲ. ಓಕೆನಾ. ಮೊದಲೇ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಸಣ್ಣದು ಜಾಗ ಮಾಡಿದ್ದೀನಿ. 4-5 ಗಿಡ ಇದೆ. ಅದಕ್ಕೆ ಎಷ್ಟು ಜಾಗ ಬೇಕು ಅಂದರೆ ಒಂದು 8 ಇಂಚ್ ಆಗುವಷ್ಟು ಹೊಂಡ ಬೇಕೇ ಬೇಕು. ಓಕೆನಾ. ಹೊಂಡವನ್ನು ತೆಗೆದಿದ್ದೀನಿ. ಮಣ್ಣೆಲ್ಲ ತೆಗೆದು ನಂತರ ಸ್ವಲ್ಪ ಮಣ್ಣು ಹಾಕಿ ಒಂದು ರೀತಿ ಸ್ಮೂತಾಗಿ ಇರುವ ಹಾಗೆ ಮಾಡಿದ್ದೀನಿ. ತುಂಬ ಗಟ್ಟಿ ಇಡಬಾರ್ದು, ಅಂದರೆ ಅದರದ್ದು ತಳದಲ್ಲಿ. ಓಕೆನಾ. ಹಾಗೆ ಮಣ್ಣು ತೆಗೆದು ಗಟ್ಟಿ ಇಡಬಾರ್ದು, ಸ್ವಲ್ಪ ಪುಡಿ ಮಣ್ಣನ್ನು ಹಾಕಬೇಕು. ಅಂದರೆ ಅದು ಬೇರು ಅಂದರೆ ಅಲ್ಲಿ ಇಳಿದು ಹೋಗಬೇಕು. ಅಂದರೆ ಅಲ್ಲೇ ಬೇರು ಕೂತ್ಕೊಂಡು ಬೆಳಿಬೇಕಲ್ವ. ಬೇರಿಗೆ ಯಾವುದು ತೊಂದರೆ ಆಗಬಾರ್ದು, ನೀಟಾಗಿ ಬೆಳಿಬೇಕು. ಹಾಗಾಗಿ ಸ್ವಲ್ಪ ಮಣ್ಣನ್ನು ತಳದಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಏನಾಗುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಬೇಸಿಗೆಯಲ್ಲೂ ನಾವು ಗಿಡವನ್ನು, ಯಾವುದೇ ಗಿಡವನ್ನಾದರೂ ಕೂಡ ನೆಲದಲ್ಲಿ ಹಾಕಿ ಬೆಳೆಸ್ಬೋದು, ಆದರೆ ನೀರನ್ನು ಹಾಕ್ತಾ ಇರಬೇಕು. ಓಕೆನಾ. ಹಾಗೆ ಮಣ್ಣಲ್ಲಿ ಹಾಕಿದರೆ ಬೆಳೆಯಲ್ಲ. ಈ ರೀತಿ ಎಲೆಗಳನ್ನು ಹಾಕಬೇಕು ಬುಡದಲ್ಲಿ. ಅಂದರೆ ಒಣಗಿರೋದು, ಹಸಿ ಇರೋದು ಎಲೆ ಹಾಕಿದರೂ ಪರವಾಗಿಲ್ಲ, ಎಲೆಗಳನ್ನು ಹಾಕಬೇಕು. ಯಾಕಂದರೆ ಅದು ಬೇರು ಅಲ್ಲಲ್ಲೇ ಹರಡಿಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಬೇರಿಗೆ ತಂಪಿರುತ್ತೆ. ಓಕೆನಾ. ಹಾಗೆ ಸುಮ್ಮನೆ ಮಣ್ಣಲ್ಲಿ ಹಾಕಿದರೆ ಬೆಳೆಯಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದಿಷ್ಟು ಸಗಣಿ ಪುಡಿ ಮತ್ತು ಎಲೆಗಳ ಪುಡಿ, ತರಕಾರಿ ಸಿಪ್ಪೆ ಪುಡಿ ಎಲ್ಲ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ಗಿಡ ಚೆನ್ನಾಗಿ ಬೆಳೀಲಿಕ್ಕೆ. ಹಾಗೆ ಒಂದಿಷ್ಟು ಹೂವು, ನಾವು ದೇವರಿಗೆ ತಂದಿರೋ ಹೂವನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಆ ಹೂವನ್ನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಇವೆಲ್ಲ ಹಾಕಿದಾಗ ಏನಾಗುತ್ತೆ ಗೊತ್ತಾ, ನಾವು ಬೇಸಿಗೆಯಲ್ಲಿ ಗಿಡಗಳನ್ನು ನೆಟ್ಟಿದ್ದೀವಿ ಅನಿಸಲ್ಲ. ಗಿಡಗಳು ಚೆನ್ನಾಗಿ ಬೆಳೀತವೆ, ಆದರೆ ಡೈಲಿ 3 ಟೈಮ್ ನೀರು ಹಾಕಲೇಬೇಕು. ಓಕೆನಾ. ಆವಾಗ ಏನಾಗುತ್ತೆ, ಅದರದ್ದು ಬುಡದಲ್ಲಿ ತಂಪಿರುತ್ತೆ. ಇವೆಲ್ಲ ನಾವು ಹೂವೆಲ್ಲ ಹಾಕ್ತೀವಿ ಅಲ್ವ, ಎಲೆ ಹೂವು ಈ ರೀತಿ ಹಾಕಿದಾಗ ನೀರು ಹಾಕ್ತೀವಿ, ತಂಪಿರುತ್ತೆ. ಆವಾಗ ಗಿಡಗಳು ಚೆನ್ನಾಗಿ ಬೆಳೀತವೆ, ಯಾವುದೇ ರೀತಿಲಿ ಒಣಗಿ ಹೋಗಲ್ಲ. ಓಕೆನಾ. ಗಿಡಗಳು ಒಣಗಿ ಹೋಯ್ತು ಆ ಥರ ಇರಲ್ಲ. ಅದೇ ನಾವು ಬೇರೆ ಕಡೆ ಹಾಗೆ ಸುಮ್ಮನೆ ಒಂದು ಹೊಂಡ ತೆಗೆದು ನೆಟ್ಬಿಟ್ರೆ ಬದುಕಲ್ಲ. ಬೇಸಿಗೆಯಲ್ಲಿ ಯಾವುದೇ ಗಿಡಗಳು ಬದುಕಲ್ಲ. ಓಕೆನಾ. ನಾನೀಗ ಮತ್ತೆ ಒಂದು ಸ್ವಲ್ಪ ಮಣ್ಣು, ಅಂದರೆ ನಾನು ಒಂದಿಷ್ಟು ಎಲೆ, ಈ ಥರ ತರಕಾರಿ ಸಿಪ್ಪೆ ಎಲ್ಲ ಹಾಕಿ ಮಣ್ಣಲ್ಲಿ ಹಾಕಿ ಅದನ್ನು ಸುಟ್ಟಿದ್ದೀನಿ. ಎಲೆಗಳನ್ನೆಲ್ಲ ಸುಟ್ಟಿ ಮಿಕ್ಸ್ ಮಾಡಿದ್ದೀನಿ. ಆ ಮಣ್ಣನ್ನು ಹಾಕ್ತಾ ಇದ್ದೀನಿ. ಅಂದರೆ ನಮ್ಮ ಕಡೆ ಸುಡುಮಣ್ಣು ಅಂತ ಹೇಳ್ತಾರೆ. ಅಂದರೆ ಮಣ್ಣು ಇರುತ್ತೆ ಅಲ್ವಾ, ಒಂದಿಷ್ಟು ಮಣ್ಣು ಹಾಕ್ಕೊಂಡು ಅದ್ರ ಮೇಲೆ ಎಲೆ, ಸೊಪ್ಪು, ಹಾಗೆ ತರಕಾರಿ ಸಿಪ್ಪೆ ಈ ರೀತಿ ಇವೆಲ್ಲ ಹಾಕಿ ಸುಡಬೇಕು, ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡಿ ಇಟ್ಕೊಂಡ್ರೆ ಗಿಡಗಳಿಗೆ ಹಾಕಲಿಕ್ಕೆ ಬರುತ್ತೆ. ನೋಡಿ ಎಷ್ಟು ರೆಡಿ ಮಾಡಿದ್ದೀನಿ. ಈಗ ನಾನು ಒಂದೊಂದೇ ತುಳಸಿ ಗಿಡವನ್ನು ನೆಡ್ತೀನಿ. ಇವಿಷ್ಟು ಮೊದಲು ರೆಡಿ ಮಾಡ್ಕೋಬೇಕು. ಬುಡ ಅಂತೂ ತುಂಬ ಚೆನ್ನಾಗಿ ಇರುತ್ತೆ. ನಾವು ಗಿಡ ನೆಡ್ತೀವಿ ಅಲ್ವಾ, ಅದರದ್ದು ಬೇರೆಲ್ಲ ತಂಪಾಗಿ ಇರುತ್ತೆ. ನಾವು ಡೈಲಿ ನೀರನ್ನು ಹಾಕ್ತಾ ಇರ್ತೀವಿ ಅಲ್ವಾ, ಮೇಲ್ಗಡೆಯಿಂದ ಹಾಕಬೇಕು. ಗಿಡದ ಎಲೆಗೆಲ್ಲ ನೀರು ತಾಗಬೇಕು. ಅಂದರೆ ಅದು ಮಳೆಗಾಲದಲ್ಲಿ ನಾವು ಗಿಡವನ್ನು ಹಾಕ್ತೀವಿ ಅಲ್ವಾ, ಮೇಲ್ಗಡೆಯಿಂದ ನೀರು ಬೀಳುತ್ತೆ. ಅದೇ ರೀತಿಲಿ ಇದಕ್ಕೂ ನಾವು ಮೇಲ್ಗಡೆಯಿಂದ ನೀರು ಹಾಕಿದಾಗ ಎಲೆಗಳು ಒಣಗಲ್ಲ, ಅದರದ್ದು ಕಾಂಡ ಕೂಡ ಒಣಗಲ್ಲ. ಓಕೆನಾ. ಮೇಲ್ಗಡೆ ನೀರು ಹಾಕಬೇಕು, ಕೆಳಗಡೆನೂ ತಂಪಿರುತ್ತೆ. ಈ ರೀತಿ ಇದ್ದಾಗ ಬೇಸಿಗೆಯಲ್ಲೂ ಕೂಡ ಗಿಡವನ್ನು ನೆಡ್ಬೋದು. ಓಕೆನಾ. ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನೀಗ ಒಂದೊಂದೇ ಗಿಡ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ತುಳಸಿ ಅಂದರೆ ನಮಗೆ ಡೈಲಿ ಪೂಜೆಗೆ ಬೇಕು. ಹಾಗಾಗಿ ನಾನು ತುಳಸಿ ಗಿಡ ತುಂಬ ಮಾಡ್ಕೊಂಡಿದ್ದೀನಿ. ಎಲ್ಲಿ ಹೋದರೂ ಕೂಡ ತುಳಸಿ ಗಿಡವನ್ನು ತೊಗೊಬರ್ತೀನಿ, 1-2 ತಂದು ಹಾಕ್ತೀನಿ. ಮತ್ತು ಮಳೆಗಾಲದಲ್ಲಿ ನಮ್ಮ ಮನೇಲೇ ಬೇಕಷ್ಟಿರುತ್ತೆ. ಅಂದರೆ ಬೀಜ ಎಲ್ಲ ಬಿದ್ದಿರುತ್ತಲ್ವ, ಸಸಿ ಆಗಿರುತ್ತೆ, ಅದನ್ನು ಮತ್ತು ಹಾಕ್ತೀನಿ. ಹೀಗೆ ಸ್ವಲ್ಪ ಹೊಂಡ ತೆಗೆದು ನೆಡಬೇಕು. ಓಕೆನಾ. ಬೇರು ಕೆಳಗಡೆ ಹೋಗಬೇಕು. ಈ ರೀತಿ ನೆಟ್ಟಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ನಾವು ಈ ರೀತಿ ಎಲ್ಲ ಹಾಕ್ತೀವಿ ಅಲ್ವ, ಯಾವುದೇ ರೀತಿಯ ಸೋಂಕೆಲ್ಲ ಬರಲ್ಲ ಗಿಡಕ್ಕೆ. ಅಂದರೆ ನಾವು ಸುಡುಮಣ್ಣು ಹಾಕ್ತೀವಿ, ಹಾಗೆ ಎಲೆಗಳು ಇವೆಲ್ಲ ಹಾಕ್ತೀವಿ, ಡ್ರೈ ಆಗಿರೋ ಎಲೆ ಎಲ್ಲ ಹಾಕ್ತೀವಿ ಅಲ್ವ,
ನಂತರ ನಾವು ಯಾವುದಾದ್ರೂ ಲಿಕ್ವಿಡ್ ಎಲ್ಲ ಹಾಕಬೇಕು ಗಿಡಕ್ಕೆ, ಯಾವುದೇ ರೀತಿಯ ಹುಳ ಕೀಟದ ಬಾಧೆ ಬರಲ್ಲ. ಓಕೆನಾ? ಆವಾಗವಾಗ ಹಾಕ್ತಾ ಇರಬೇಕು. ನೋಡಿ, ಈಗ ನಾನು ಸ್ವಲ್ಪ ಮೇಲ್ಗಡೆಯಿಂದ ಮಣ್ಣನ್ನು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ನಾನು ಈಗ ಹೊಂಡವನ್ನು ತೆಗೆದಿದ್ದೀನಿ ಅಲ್ವಾ, ಒಂದು 8 ಇಂಚ್ ಆಗುವಷ್ಟು ಹೊಂಡ ತೆಗೆದಿದ್ದೀನಿ. ಆ ಹೊಂಡವೆಲ್ಲ ಪೂರ್ತಿ ಮುಚ್ಚಿಬಿಡ್ತೀನಿ ಮಣ್ಣಿಂದ. ಅಂದರೆ ಕೆಳಗಡೆ ಏನಿದೆ, ಎಲೆ ಇದೆ, ಹೂವಿದೆ, ಈ ರೀತಿ ಎಲ್ಲ ಇದೆ ಅಲ್ವಾ, ಮಣ್ಣಿನ ಅಂಶ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಮೇಲ್ಗಡೆ ಫುಲ್ ಮಣ್ಣು ಹಾಕಿಬಿಡ್ತೀನಿ. ಅಂದರೆ ಅದ್ರದ್ದು ಹೊಂಡದ್ದು ತೆಗೆದಿದ್ದೀನಿ ಅಲ್ವಾ, ಅದೇ ಮಣ್ಣಿದೆ, ಅದನ್ನೇ ಹಾಕಿಬಿಡ್ತೀನಿ. ನೀವು ಬೇಕಂದರೆ ಸುಡು ಮಣ್ಣಿದ್ದರೆ ಅಥವಾ ಮಣ್ಣು ಮಿಕ್ಸ್ ಇದ್ದರೆ, ಯಾವುದಾದ್ರೂ ಎಲೆ ಮಿಕ್ಸ್ ಇರೋ ಮಣ್ಣನ್ನು ಕೂಡ ಹಾಕ್ಬೋದು. ಒಟ್ಟಾರೆಯಾಗಿ ಬುಡ ತುಂಬ ಚೆನ್ನಾಗಿರಬೇಕು. ನಾವು ಒಂದು ಗಿಡ ಹಾಕ್ತೀವಿ ಅಂದರೆ ಗಿಡದ ಬುಡ ಕರೆಕ್ಟಾಗಿ ಇರಬೇಕು. ನಾವು ನೀರು ಹಾಕಿದಾಗ ನೀರನ್ನು ಹೀರಿಕೊಂಡು ಅಲ್ಲೇ ನಿಂತಿರಬೇಕು. ಓಕೆನಾ? ಆ ರೀತಿ ಇರಬೇಕು. ಬರೀ ಮಣ್ಣಾಗಿಬಿಟ್ರೆ ಏನಾಗುತ್ತೆ, ನಾವು ನೀರು ಹಾಕ್ತೀವಿ ಹೋಗಿಬಿಡತ್ತೆ ಅಲ್ವಾ, ಗಟ್ಟಿಯಾಗಿ ಇರುತ್ತೆ ಬರೀ ಮಣ್ಣಾದರೆ. ಈ ರೀತಿ ಈ ರೀತಿ ಎಲ್ಲ ಹಾಕಿದಾಗ ಸ್ಮೂತಾಗಿ ಇರುತ್ತೆ. ನಾವೇನಾದರೂ ಒಂದು ಲಿಕ್ವಿಡ್ ಹಾಕುವಾಗ ಒಂದು ಕೋಲಿಂದ ಸ್ವಲ್ಪ ತೆಗೆದು ಲಿಕ್ವಿಡನ್ನು ಹಾಕ್ಬೋದು. ನೋಡಿ, ನೀರು ಹಾಕ್ತಾ ಇದ್ದೀನಿ, ಫುಲ್ ನೀರು ಹಾಕ್ತೀನಿ. ಈಗ ಫುಲ್ ಹಾಕ್ತೀನಿ, ಮತ್ತು ಮಧ್ಯಾಹ್ನ ಹಾಕ್ತೀನಿ, ಮತ್ತು ಸಂಜೆ ಟೈಮು. ಇದೇ ರೀತಿ ನೀವು ಒಂದು 15 ದಿನ 3 ಟೈಮ್ ಹಾಕಲೇಬೇಕು. ನಂತರ ನೀವು ತುಂಬ ಬಿಸಿಲು ಕಡಿಮೆ ಆಗೋ ತನಕ, ಅಂದರೆ ಮಳೆಗಾಲ ಬರೋ ತನಕ 2 ಟೈಮ್ ಹಾಕಿದರೆ ಸಾಕು. ಬೆಳಿಗ್ಗೆ 1 ಟೈಮು, ಸಾಯಂಕಾಲ 1 ಟೈಮು. 2 ಟೈಮ್ ನೀರು ಹಾಕಿಬಿಟ್ರೆ ಅದು ಬೇರೆಲ್ಲ ಕೊಟ್ಟೆ ಇರುತ್ತೆ ಅಲ್ವಾ, ಆವಾಗ 2 ಟೈಮ್ ಸಾಕಾಗತ್ತೆ. ಹೀಗೆ ಮೇಲ್ಗಡೆ ನೀರು ಹಾಕಬೇಕಾಗತ್ತೆ. ಓಕೆನಾ? ಮೇಲ್ಗಡೆ ಹಾಕಿದಾಗ ಅದು ಬಿಸಿಲು ಬಂದರೂ ಕೂಡ ಎಲೆಗಳು ಒಣಗಲ್ಲ, ತುಂಬ ಬಿಸಿಲಿದೆ ಅಂದರು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.